B.Ed ಮಾಡಿದ್ಲು. ಅವ್ರದ್ದು ಲವ್ ಅಫೇರ್ಸ್ ಮ್ಯಾರೇಜು. ಉಜಿರಿನಲ್ಲಿ ನಮ್ಮ ಬಾವರು ಹಾಸ್ಪಿಟ್ಲಲ್ಲಿ ಡಾಕ್ಟ್ರಾಗಿ ಗೌರ್ಮೆಂಟ್ ಡಾಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು. ಈ ಪ್ರಕರಣ ಎಲ್ಲ ನಡೆದು ಆದಮೇಲೆ ಅದಕ್ಕಿಂತ ಮುಂಚೆ ಏನು ನಡೀತು ಅನ್ನೋದು ಹೇಳ್ತೀನಿ ನಾನು. ಈ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ರಕ್ಷಣೆ ವೇದಿಕೆ ಪರವಾಗಿ ಯಾವಾಗ ಅನೌನ್ಸ್ ಆಯಿತು ಆವಾಗ ನನಗೆ ಸ್ವಲ್ಪ ಉತ್ಸಾಹ ಬಂತು. ಯಾಕಂದರೆ ನಾನು ನನ್ನ ಕುಟುಂಬದಿಂದ ಸ್ವಲ್ಪ ದಿವಸ ದೂರ ಇದ್ದೆ. ಯಾಕಂದರೆ ನಾನು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೆ. ನಾನು ಲಿಂಗಾಯತು, ನನ್ನ ಹೆಂಡತಿ ಕ್ರಿಶ್ಚಿಯನ್ನು. ಹಾಗಾಗಿ ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು, ನಾನು ಮನೆಯಿಂದ ಹೊರಗಡೆ ಬಂದಿದ್ದೆ. ಹಾಗಾಗಿ ನನಗೆ ನನ್ನ ಫ್ಯಾಮಿಲಿಗೆ ಟಚ್ ಇದ್ದಿಲ್ಲ. ಆಗ ನಾನು ಚಿಕ್ಕವನು, ಭಾಳ ತುಂಬ ಚಿಕ್ಕವನು. ಆಗ ನನ್ನ ಮದುವೆ ಮಾಡ್ಕೊಂಡ್ಮೇಲೆ ಇದೇ ಬಿಡ್ಡಪ್ಪ ಹರಳೆ ಅವ್ರ ಬ್ರದರ್ ಸುಗರೇಶ್ ಹರಳೆ ಏನಿದ್ದಾರೆ, ಫಸ್ಟ್ ನನ್ನ ಹತ್ರ ಬಂದುಬಿಟ್ಟು ಧೈರ್ಯ ತುಂಬಿದ್ರು. ನೀನೇನು ಹೆದರ್ಕೋಬೇಡ, ಎಲ್ಲ ಅಂತರ್ಜಾತಿ ಕಾಮನ್ ಆಗುತ್ತೆ, ನಾನು ನಿನಗೆ ಮಾರಲ್ ಸಪೋರ್ಟ್ ಕೊಡ್ತೀನಿ ಅಂತ ಅವ್ರು ನನಗೆ ಫಸ್ಟ್ ಧೈರ್ಯ ಕೊಟ್ಟವ್ರು ಅವರು. ಅದಾದಮೇಲೆ ಏನಾಯಿತು, ಅವಾಗ ಅವ್ರು ನನಗೆ ಹೇಳಿದ್ರು, ನಾನು ಚಿಕ್ಕವನಿದ್ದ ಅವಾಗ ಹೇಳಿದರು, ಹೀಗೆ ನಮ್ಮ ಅಣ್ಣನ ಹೆಂಡತಿ ವೇದವಲ್ಲಿ ಅಂತ ಇದ್ದಾರೆ, ಅವ್ರು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರದ್ದು ಮರ್ಡರ್ ಆಯಿತು, ಹೇಗಾಯಿತು ಅಂತ ಹೇಳಿದ್ದು ನನಗೆ ಇವತ್ತು ಕಿವಿಯಲ್ಲಿ ಗುಂಜ್ತಾ ಇದೆ. ಅವ್ರು ಏನು ಹೇಳಿದರು, ಅವಳು ಹೆಡ್ ಮಿಸ್ಟರ್ ಆಗಿ ಕೆಲಸ ಮಾಡ್ತಾಯಿದ್ಲು, ಟೀಚರ್ ಆಗಿ ಕೆಲಸ ಮಾಡ್ತಾಯಿದ್ಲು. ಕೆಲಸ ಮಾಡ್ತಾ ಇರೋ ಕಾಲಿಗೆ ಅಲ್ಲಿ ಹೆಡ್ ಮಿಸ್ಟರ್ ಪೋಸ್ಟ್ ಖಾಲಿ ಆಯಿತು. ಖಾಲಿ ಆದಾಗ ಈಸ್ ಎಲಿಜಿಬಲ್ ಟು ಗೆಟ್ ಅಥೆಂಟಿಕೇಟೆಡ್ ಆಗಿ ಅವಳಿಗೆ ಪ್ರಮೋಷನ್ ಕೊಡಬೇಕಾಗಿತ್ತು. ಈ ಹೆಗಡೆ ಕುಟುಂಬ ಏನಿದೆ, ಅಡ್ಮಿನಿಸ್ಟ್ರೇಷನ್ ಸಾಲ ನಡೆಸ್ತಾ ಇದ್ದ ಕುಟುಂಬ ಏನಿದೆ, ಅವಳಿಗೆ ಕೊಡಲಿಲ್ಲ. ಅವಳು ಏನು ಮಾಡಿದ್ಲು, ಆಡಳಿತ ಮಂಡಳಿ ವಿರುದ್ಧ ಕೋರ್ಟಿಗೆ ಹೋದ್ಲು. ಕೋರ್ಟ್ಗೆ ಹೋದಾಗ ಇವರು ಎಲ್ಲ ಥ್ರೆಟನ್ ಮಾಡ್ಕೊಂತ ಬಂದರು, ನಿನ್ನ ಕೈ ಮುರಿತೀವಿ, ಕಾಲು ಮುರಿತೀವಿ, ನಿನ್ನ ತಾಳಿ ಕಲಿತೀವಿ, ನಿನ್ನ ಗಂಡನಿಗೆ ಹಾಗೆ ಮಾಡ್ತೀವಿ ಅಂತ ಎದುರಿಸ್ಕೊಂತ ಬಂದರು. ಅದೆಲ್ಲ ಅವಳು ಡೈರಿನಲ್ಲಿ ನೋಟ್ ಮಾಡ್ಕೊಂತ ಬಂದಿದ್ದಾಳೆ. ಡೈಲಿ ಏನೇನು ಇವರು ಥ್ರೆಟನಿಂಗ್ ಕೊಟ್ಟಿದ್ದಾರೆ, ಎವ್ರಿಡೇ ಥ್ರೆಟನಿಂಗ್ ಎಲ್ಲ ವರ್ಡ್ಸ್ ಡೈರಿನಲ್ಲಿ ಬರಿತಾನೆ ಬಂದಿದ್ದಾಳೆ. ತಿರ್ಗಾ ಗಂಡನಿಗೂ ಹೇಳಿದ್ದಾಳೆ, ಈ ರೀತಿ ಎಲ್ಲ ಥ್ರೆಟನಿಂಗ್ ಕೊಟ್ಟಿದ್ದಾರೆ, ನನಗೆ ಈ ರೀತಿ ಎಲ್ಲ ಮಾಡಿದ್ದಾರೆ ಅಂತ. ಆಯಿತು ಸಮಾಧಾನ ನಿಂದಿರೋಣ, ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು ಒಂದು ಫೈನ್ ಡೇ ಏನಾಗಿದೆ, ಅವಳು ವೇದವಲ್ಲಿ ಮನೆಯಲ್ಲಿದ್ದಾಗ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ, ಚಿಕ್ಕ ಮಕ್ಕಳು ಅವರು. ಇವತ್ತು ಬೆಂಗಳೂರಲ್ಲೇ ಇದ್ದಾರೆ ಅವ್ರ ಮಕ್ಕಳು. ಅವರು ಇಲ್ಲಿ ಬರೋದಕ್ಕೆ ಹೆದರ್ತಾ ಇದ್ದಾರೆ, ಅಷ್ಟು ಭಯಭೀತರಾಗಿದ್ದಾರೆ ಮಕ್ಕಳು. ಒಂದು ಗಂಡು ಒಂದು ಹೆಣ್ಣು. ಮಗನ ಹೆಸರು ಶಿವಕುಮಾರ್ ಅಂತ, ಮಗಳ ಹೆಸರು ನೀರದ ಅಂತ. ಮಗ ಡಾಕ್ಟ್ರು, ಮಗಳು ಡಾಕ್ಟ್ರು. ಅವರು ಒಬ್ಬಳು ಮೈಸೂರಿನಲ್ಲಿ ಕೆಲಸ ಮಾಡ್ತಾರೆ, ಅವರು ಬೆಂಗಳೂರಿನಲ್ಲಿದ್ದಾರೆ. ಅವ್ರು ಇಲ್ಲಿ ಬರೋದಕ್ಕೆ ಹೆದರಿದ್ದಕ್ಕೆ ನಾನೇ ಬಂದಿದ್ದೀನಿ ಈಗ. ಸೊ ಏನಾಯಿತು ವಿಷಯ, ಇಲ್ಲಿ ಮುಗಿದ ಮೇಲೆ ಏನಾಯಿತು, ಕೊನೆಗೆ ಅವಳನ್ನ ಏನು ಮಾಡ್ತಾರೆ, ಅವಳು ಡೈರಿನಲ್ಲಿ ಬರೆದಿಟ್ಟಿದ್ದಾಗ ಒಂದು ದಿವಸ ಏನು ಮಾಡೋ, ಅವ್ಳು ಫೈಂಡ್ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ, 3-4 ಜನ ಬರ್ತಾರೆ ಅಂತ ಬರೆದಿದ್ದಾಳೆ, ಹೇಳಿದ್ದಾರೆ. 3-4 ಜನ ಬಂದ್ಬಿಟ್ಟು ಅವಳಿಗೆ ಸ್ಟಾಪ್ ಮಾಡ್ತಾರೆ ಹಾಲ್ನಲ್ಲಿ. ಸ್ಟಾಪ್ ಮಾಡಿಬಿಟ್ಟು ಸ್ಟಾಪ್ ಮಾಡ್ಕೊಂತಾನೆ ಆ ಬಾಡಿನ ಹಂಗೆ ಬಾತ್ರೂಮ್ವರೆಗೆ ಎತ್ಕೊಂಡು ಹೋಗ್ತಾರೆ. ಬಾತ್ರೂಮ್ನಲ್ಲೆಲ್ಲ ತಿರುಗ್ತಾರೆ ಒಟ್ಟಿಗೆ. ಆ ರಕ್ತ ಎಲ್ಲ ಬಾತ್ರೂಮಿಗೆ ಚಿಮ್ಮಿರುತ್ತೆ, ಅಲ್ಲಿ ಏನು ಮಾಡ್ತಾರೆ, ಅವಳಿಗೆ ಪೆಟ್ರೋಲ್ ಹಾಕಿ ಸುಡ್ತಾರೆ. ಆ ಸುಟ್ಟಾಗ ಇಲ್ಲಿ ಭಟ್ರು ಹೇಳಿದ್ರು, ಈ ಒಬ್ಬ ಮಗಳು ಟ್ಯೂಷನ್ಗೆ ಬರ್ತಾ ಇದ್ಲ, ಆ ಮಗು ನೋಡಿದ್ಲಂತೆ. ಆ ಮಗು ನೋಡಿ ಸಾಕ್ಷಾಗುತ್ತಂತ ಆ ಮಗುನ ಎತ್ತಿ ಬಾವಿನಲ್ಲಿ ಹಾಕ್ಬಿಡ್ತಾರೆ. ಆ ಮಗುವಿಗೆ ತಂದೆ ತಾಯಿಗಳು ಕಾಂಪನ್ಸೇಷನ್ಗೆ ಒಂದು ಅಂಬಾಸಿಡರ್ ಕಾರ್ ಕೊಡ್ತಾರಂತೆ. ಅದನ್ನು ಅವ್ರು ಕಾರ್ ತಗೊಂಡು ಸುಮ್ಮನೆ ಹೋಗ್ಬಿಟ್ಟಿರ್ತಾರೆ. ರೈಟ್ ಸರ್? ಆವಾಗ ಏನಾಗಿದೆ, ನಮ್ಮ ಬಾವರು ಹೆಲ್ತ್ ಕ್ಯಾಂಪೇನ್ಗೆ ಮಂಗಳೂರಿಗೆ ಹೋಗಿದ್ದಾರೆ. ಮಂಗಳೂರಿಗೆ ಹೋಗ್ಬಿಟ್ಟು ಮನೆಗೆ ಬರ್ತಾರಂತೆ. ಮನೆಗೆ ಬಂದಾಗ ನೋಡ್ತಾರೆ ಹಾಲಲ್ಲೆಲ್ಲ ರಕ್ತ. ಆ ರಕ್ತ ಹುಡ್ಕೊಂತ ಹೋದರೆ ಬಾತ್ರೂಮ್ವರೆಗೂ ಹೋಗಿದ್ದಾರೆ. ಬಾತ್ರೂಮಲ್ಲಿ ಡೆಡ್ ಬಾಡಿ ಸುಟ್ಟು ಕರಕಲಾಗಿ ಬಿದ್ದೋಗ್ಬಿಟ್ಟಿದೆ. ಅವ್ರು ಗಾಬರಾಗಿ ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಮಟನ್ಸ್ ಅವ್ರು ಹೇಳ್ದಂಗೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಮ್ಮ ಕೈನಲ್ಲಿಲ್ಲ, ಯಾರ ಕೈನಲ್ಲಿಲ್ಲ, ಅವ್ರ ಕೈನಲ್ಲೇ ಇದೆ. ಕೇಸ್ ತಗೊಂಡಿಲ್ಲ, ಅವ್ರನ್ನೇ ಆರೋಪಿ ಮಾಡಿಬಿಟ್ರು. ಅವ್ರ ಹಸ್ಬೆಂಡ್ನೇ ಆರೋಪಿ ಮಾಡಿ 2 ವರ್ಷ ಜೈಲಿಗೆ ಹಾಕಿದ್ರು. ಆಮೇಲೆ ರವಿಶಂಕರ್ ಗುರೂಜಿ ಏನಿದ್ದಾರೆ, ಅವ್ರನ್ನ ಮಧ್ಯಸ್ಥಿಕೆ ತಗೊಂಡು ನಮ್ಮ ಬಾವರನ್ನ ಮನವೊಲಿಕೆ ಮಾಡಿ ಕೇಸನ್ನ ಮುಚ್ಚಾಕ್ಬಿಟ್ರು. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಮರ್ತೆ ನಾನು. ಅವ್ರ ಡೈರಿ CBIಗೆ ಸಿಕ್ತು. ಅವ್ರ ಜೈಲಿಂದ ಬಂದಮೇಲೆ ನಮ್ಮ ಬಾವರು ಇದನ್ನೇನು ಮಾಡಿದ್ರು, ಹೋರಾಟ ಎಲ್ಲರಿಗೂ ಹೋಯ್ತು ಅಂತಂದರೆ CBI B.Ed ಮಾಡಿದ್ಲು. ಅವ್ರದ್ದು ಲವ್ ಅಫೇರ್ಸ್ ಮ್ಯಾರೇಜು. ಉಜಿರಿನಲ್ಲಿ ನಮ್ಮ ಬಾವರು ಹಾಸ್ಪಿಟ್ಲಲ್ಲಿ ಡಾಕ್ಟ್ರಾಗಿ ಗೌರ್ಮೆಂಟ್ ಡಾಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು. ಈ ಪ್ರಕರಣ ಎಲ್ಲ ನಡೆದು ಆದಮೇಲೆ ಅದಕ್ಕಿಂತ ಮುಂಚೆ ಏನು ನಡೀತು ಅನ್ನೋದು ಹೇಳ್ತೀನಿ ನಾನು. ಈ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ರಕ್ಷಣೆ
ವೇದಿಕೆ ಪರವಾಗಿ ಯಾವಾಗ ಅನೌನ್ಸ್ ಆಯಿತು ಆವಾಗ ನನಗೆ ಸ್ವಲ್ಪ ಉತ್ಸಾಹ ಬಂತು. ಯಾಕಂದರೆ ನಾನು ನನ್ನ ಕುಟುಂಬದಿಂದ ಸ್ವಲ್ಪ ದಿವಸ ದೂರ ಇದ್ದೆ. ಯಾಕಂದರೆ ನಾನು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೆ. ನಾನು ಲಿಂಗಾಯತು, ನನ್ನ ಹೆಂಡತಿ ಕ್ರಿಶ್ಚಿಯನ್ನು. ಹಾಗಾಗಿ ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು, ನಾನು ಮನೆಯಿಂದ ಹೊರಗಡೆ ಬಂದಿದ್ದೆ. ಹಾಗಾಗಿ ನನಗೆ ನನ್ನ ಫ್ಯಾಮಿಲಿಗೆ ಟಚ್ ಇದ್ದಿಲ್ಲ. ಆಗ ನಾನು ಚಿಕ್ಕವನು, ಭಾಳ ತುಂಬ ಚಿಕ್ಕವನು. ಆಗ ನನ್ನ ಮದುವೆ ಮಾಡ್ಕೊಂಡ್ಮೇಲೆ ಇದೇ ಬಿಡ್ಡಪ್ಪ ಹರಳೆ ಅವ್ರ ಬ್ರದರ್ ಸುಗರೇಶ್ ಹರಳೆ ಏನಿದ್ದಾರೆ, ಫಸ್ಟ್ ನನ್ನ ಹತ್ರ ಬಂದುಬಿಟ್ಟು ಧೈರ್ಯ ತುಂಬಿದ್ರು. ನೀನೇನು ಹೆದರ್ಕೋಬೇಡ, ಎಲ್ಲ ಅಂತರ್ಜಾತಿ ಕಾಮನ್ ಆಗುತ್ತೆ, ನಾನು ನಿನಗೆ ಮಾರಲ್ ಸಪೋರ್ಟ್ ಕೊಡ್ತೀನಿ ಅಂತ ಅವ್ರು ನನಗೆ ಫಸ್ಟ್ ಧೈರ್ಯ ಕೊಟ್ಟವ್ರು ಅವರು. ಅದಾದಮೇಲೆ ಏನಾಯಿತು, ಅವಾಗ ಅವ್ರು ನನಗೆ ಹೇಳಿದ್ರು, ನಾನು ಚಿಕ್ಕವನಿದ್ದ ಅವಾಗ ಹೇಳಿದರು, ಹೀಗೆ ನಮ್ಮ ಅಣ್ಣನ ಹೆಂಡತಿ ವೇದವಲ್ಲಿ ಅಂತ ಇದ್ದಾರೆ, ಅವ್ರು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರದ್ದು ಮರ್ಡರ್ ಆಯಿತು, ಹೇಗಾಯಿತು ಅಂತ ಹೇಳಿದ್ದು ನನಗೆ ಇವತ್ತು ಕಿವಿಯಲ್ಲಿ ಗುಂಜ್ತಾ ಇದೆ. ಅವ್ರು ಏನು ಹೇಳಿದರು, ಅವಳು ಹೆಡ್ ಮಿಸ್ಟರ್ ಆಗಿ ಕೆಲಸ ಮಾಡ್ತಾಯಿದ್ಲು, ಟೀಚರ್ ಆಗಿ ಕೆಲಸ ಮಾಡ್ತಾಯಿದ್ಲು. ಕೆಲಸ ಮಾಡ್ತಾ ಇರೋ ಕಾಲಿಗೆ ಅಲ್ಲಿ ಹೆಡ್ ಮಿಸ್ಟರ್ ಪೋಸ್ಟ್ ಖಾಲಿ ಆಯಿತು. ಖಾಲಿ ಆದಾಗ ಎಲಿಜಿಬಲ್ ಟು ಗೆಟ್ ಅಥೆಂಟಿಕೇಟೆಡ್ ಆಗಿ ಅವಳಿಗೆ ಪ್ರಮೋಷನ್ ಕೊಡಬೇಕಾಗಿತ್ತು. ಈ ಹೆಗಡೆ ಕುಟುಂಬ ಏನಿದೆ, ಅಡ್ಮಿನಿಸ್ಟ್ರೇಷನ್ ಸಾಲ ನಡೆಸ್ತಾ ಇದ್ದ ಕುಟುಂಬ ಏನಿದೆ, ಅವಳಿಗೆ ಕೊಡಲಿಲ್ಲ. ಅವಳು ಏನು ಮಾಡಿದ್ಲು, ಆಡಳಿತ ಮಂಡಳಿ ವಿರುದ್ಧ ಕೋರ್ಟಿಗೆ ಹೋದ್ಲು. ಕೋರ್ಟ್ಗೆ ಹೋದಾಗ ಇವರು ಎಲ್ಲ ಥ್ರೆಟನ್ ಮಾಡ್ಕೊಂತ ಬಂದರು, ನಿನ್ನ ಕೈ ಮುರಿತೀವಿ, ಕಾಲು ಮುರಿತೀವಿ, ನಿನ್ನ ತಾಳಿ ಕಲಿತೀವಿ, ನಿನ್ನ ಗಂಡನಿಗೆ ಹಾಗೆ ಮಾಡ್ತೀವಿ ಅಂತ ಎದುರಿಸ್ಕೊಂತ ಬಂದರು. ಅದೆಲ್ಲ ಅವಳು ಡೈರಿನಲ್ಲಿ ನೋಟ್ ಮಾಡ್ಕೊಂತ ಬಂದಿದ್ದಾಳೆ. ಡೈಲಿ ಏನೇನು ಇವ್ರು ಥ್ರೆಟನಿಂಗ್ ಕೊಟ್ಟಿದ್ದಾರೆ, ಎವ್ರಿಡೇ ಥ್ರೆಟನಿಂಗ್ ಎಲ್ಲ ವರ್ಡ್ಸ್ ಡೈರಿನಲ್ಲಿ ಬರಿತಾನೆ ಬಂದಿದ್ದಾಳೆ. ತಿರ್ಗಾ ಗಂಡನಿಗೂ ಹೇಳಿದ್ದಾಳೆ, ಈ ರೀತಿ ಎಲ್ಲ ಥ್ರೆಟನಿಂಗ್ ಕೊಟ್ಟಿದ್ದಾರೆ, ನನಗೆ ಈ ರೀತಿ ಎಲ್ಲ ಮಾಡಿದ್ದಾರೆ ಅಂತ. ಆಯಿತು ಸಮಾಧಾನ ನಿಂದಿರೋಣ, ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಫೈನ್ ಡೇ ಏನಾಗಿದೆ, ಅವಳು ವೇದವಲ್ಲಿ ಮನೆಯಲ್ಲಿದ್ದಾಗ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ, ಚಿಕ್ಕ ಮಕ್ಕಳು ಅವರು. ಇವತ್ತು ಬೆಂಗಳೂರಲ್ಲೇ ಇದ್ದಾರೆ ಅವ್ರ ಮಕ್ಕಳು. ಅವರು ಇಲ್ಲಿ ಬರೋದಕ್ಕೆ ಹೆದರ್ತಾ ಇದ್ದಾರೆ, ಅಷ್ಟು ಭಯಭೀತರಾಗಿದ್ದಾರೆ ಮಕ್ಕಳು. ಒಂದು ಗಂಡು ಒಂದು ಹೆಣ್ಣು. ಮಗನ ಹೆಸರು ಶಿವಕುಮಾರ್ ಅಂತ, ಮಗಳ ಹೆಸರು ನೀರರ ಅಂತ. ಮಗ ಡಾಕ್ಟ್ರು, ಮಗಳು ಡಾಕ್ಟ್ರು. ಅವರು ಒಬ್ಬಳು ಮೈಸೂರಿನಲ್ಲಿ ಕೆಲಸ ಮಾಡ್ತಾರೆ, ಅವರು ಬೆಂಗಳೂರಿನಲ್ಲಿದ್ದಾರೆ. ಅವ್ರು ಇಲ್ಲಿ ಬರೋದಕ್ಕೆ ಹೆದರಿದ್ದಕ್ಕೆ ನಾನೇ ಬಂದಿದ್ದೀನಿ ಈಗ. ಸೊ ಏನಾಯಿತು ವಿಷಯ, ಇಲ್ಲಿ ಮುಗಿದ ಮೇಲೆ ಏನಾಯಿತು, ಕೊನೆಗೆ ಅವಳನ್ನ ಏನು ಮಾಡ್ತಾರೆ, ಅವ್ಳು ಡೈರಿನಲ್ಲಿ ಬರೆದಿಟ್ಟಿದ್ದಾಗ ಒಂದು ದಿವಸ ಏನು ಮಾಡೋ, ಅವಳು ಫೈಂಡ್ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ, 3-4 ಜನ ಬರ್ತಾರೆ ಅಂತ ಬರೆದಿದ್ದಾಳೆ, ಹೇಳಿದ್ದಾರೆ. 3-4 ಜನ ಬಂದ್ಬಿಟ್ಟು ಅವಳಿಗೆ ಸ್ಟಾಪ್ ಮಾಡ್ತಾರೆ ಹಾಲ್ನಲ್ಲಿ. ಸ್ಟಾಪ್ ಮಾಡಿಬಿಟ್ಟು ಸ್ಟಾಪ್ ಮಾಡ್ಕೊಂತಾನೆ ಆ ಬಾಡಿನ ಹಂಗೆ ಬಾತ್ರೂಮ್ವರೆಗೆ ಎತ್ಕೊಂಡು ಹೋಗ್ತಾರೆ. ಬಾತ್ರೂಮ್ದಲ್ಲೆಲ್ಲ ತಿರುಗ್ತಾರೆ ಒಟ್ಟಿಗೆ. ಆ ರಕ್ತ ಎಲ್ಲ ಬಾತ್ರೂಮಿಗೆ ಚಿಮ್ಮಿರುತ್ತೆ, ಅಲ್ಲಿ ಏನು ಮಾಡ್ತಾರೆ, ಅವಳಿಗೆ ಪೆಟ್ರೋಲ್ ಹಾಕಿ ಸುಡ್ತಾರೆ. ಅದು ಸುಟ್ಟಾಗ ಇಲ್ಲಿ ಭಟ್ರು ಹೇಳಿದ್ರು, ಈ ಒಬ್ಬ ಮಗಳು ಟ್ಯೂಷನಿಗೆ ಬರ್ತಾ ಇದ್ಲ, ಆ ಮಗು ನೋಡಿದ್ಲಂತೆ. ಆ ಮಗು ನೋಡಿ ಸಾಕ್ಷಾಗುತ್ತಂತ ಆ ಮಗುನ ಎತ್ತಿ ಬಾವಿನಲ್ಲಿ ಹಾಕ್ಬಿಡ್ತಾರೆ. ಆ ಮಗುವಿಗೆ ತಂದೆ ತಾಯಿಗಳು ಕಾಂಪನ್ಸೇಷನ್ಗೆ ಒಂದು ಅಂಬಾಸಿಡರ್ ಕಾರ್ ಕೊಡ್ತಾರಂತೆ. ಅದನ್ನು ಅವ್ರು ಕಾರ್ ತಗೊಂಡು ಸುಮ್ಮನೆ ಹೋಗ್ಬಿಟ್ಟಿರ್ತಾರೆ. ರೈಟ್ ಸರ್? ಆವಾಗ ಏನಾಗಿದೆ, ನಮ್ಮ ಬಾವರು ಹೆಲ್ತ್ ಕ್ಯಾಂಪೇನ್ಗೆ ಮಂಗಳೂರಿಗೆ ಹೋಗಿದ್ದಾರೆ. ಮಂಗಳೂರಿಗೆ ಹೋಗ್ಬಿಟ್ಟು ಮನೆಗೆ ಬರ್ತಾರಂತೆ. ಮನೆಗೆ ಬಂದಾಗ ನೋಡ್ತಾರೆ ಹಾಲಲ್ಲೆಲ್ಲ ರಕ್ತ. ಆ ರಕ್ತ ಹುಡ್ಕಂತ ಹೋದರೆ ಬಾತ್ರೂಮ್ವರೆಗೂ ಹೋಗಿದ್ದಾರೆ. ಬಾತ್ರೂಮಲ್ಲಿ ಡೆಡ್ ಬಾಡಿ ಸುಟ್ಟು ಕರಕಲಾಗಿ ಬಿದ್ದೋಗ್ಬಿಟ್ಟಿದೆ. ಅವ್ರು ಗಾಬರಾಗಿ ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಮಟನ್ಸ್ ಅವ್ರು ಹೇಳ್ದಂಗೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಮ್ಮ ಕೈನಲ್ಲಿಲ್ಲ, ಯಾರ ಕೈನಲ್ಲಿಲ್ಲ, ಅವ್ರ ಕೈನಲ್ಲೇ ಇದೆ. ಕೇಸ್ ತಗೊಂಡಿಲ್ಲ, ಅವ್ರನ್ನೇ ಆರೋಪಿ ಮಾಡಿಬಿಟ್ರು. ಅವ್ರ ಹಸ್ಬೆಂಡ್ನೇ ಆರೋಪಿ ಮಾಡಿ 2 ವರ್ಷ ಜೈಲಿಗೆ ಹಾಕಿದ್ರು. ಆಮೇಲೆ ರವಿಶಂಕರ್ ಗುರೂಜಿ ಏನಿದ್ದಾರೆ, ಅವ್ರನ್ನ ಮಧ್ಯಸ್ಥಿಕೆ ತಗೊಂಡು ನಮ್ಮ ಬಾವರನ್ನ ಮನವೊಲಿಕೆ ಮಾಡಿ ಕೇಸ್ನ ಮುಚ್ಚಾಕ್ಬಿಟ್ರು. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಮತ್ತೆ ನಾನು, ಅವ್ರ ಡೈರಿ CBIಗೆ ಸಿಕ್ತು. ಅವ್ರ ಜೈಲಿಂದ ಬಂದಮೇಲೆ ನಮ್ಮ ಬಾವರು ಇದನ್ನೇನು ಮಾಡಿದ್ರು, ಹೋರಾಟ ಎಲ್ಲರಿಗೂ ಹೋಯ್ತು ಅಂತಂದರೆ CBIವರೆಗೂ ಕೊಡಬೇಕು ಅನ್ನೋವರೆಗೂ ಹೋಯ್ತು. ಆಗೇನಾಯಿತು, ದೇವರಾಜ್ ಅರಸು ಚೀಫ್ ಮಿನಿಸ್ಟ್ರು ಈ ಡೈರಿನ ಪೊಲೀಸ್ ಸ್ಟೇಷನ್ನಿಂದ ತಗೊಂಡು ಅದು ಹೇಗೆ ಮುಕ್ತಾಯ ಮಾಡಿಬಿಟ್ರು, ಕೇಸ್ ಮುಚ್ಚಾಕ್ಬಿಟ್ರು.